ಮಲ್ಲಿಕಾರ್ಜುನ್ ಖರ್ಗೆ, ಜಿ ಪರಮೇಶ್ವರ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಸೊ ಇವರ ಮ್ಯೂಸಿಕಲ್ ಚೇರ್ನಲ್ಲಿ ಆ ಚೇರ್ ಯಾರಿಗೆ ಸಿಗುತ್ತೆ ಅಂತ, ಬಟ್ ಆ ಚೇರ್ ಯಾರಿಗೂ ಇಲ್ಲ. ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅನ್ನೋ ಕ್ಲಾರಿಟಿಯನ್ನು ಹೈಕಮಾಂಡ್ ಈಗಾಗಲೇ ಕೊಟ್ಟಿದೆ. ಸೊ ಹೀಗಾಗಿ ಈ ನಾಯಕತ್ವ ಬದಲಾವಣೆಯಲ್ಲಿ ಇರೋ ಚಾಯ್ಸ್ ಸಿದ್ದರಾಮಯ್ಯ ಆರ್ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ಇವತ್ತಂತೂ ಇದಕ್ಕೆ ಯಾವುದೇ ಅಪ್ಡೇಟ್ ಸಿಗ್ತಾ ಇಲ್ಲ. ಬಟ್ ಒಂದಿದೆ, ಏನು ಅಂತಂದರೆ ಸಿದ್ದರಾಮಯ್ಯನವ್ರ ಬ್ಯಾಟಿಂಗ್ ಮುಗಿದಿದೆ. ಈಗ ಡಿ ಕೆ ಶಿವಕುಮಾರ್ ಅವ್ರ ಬ್ಯಾಟಿಂಗ್ ಅದು ಆಫ್ಟರ್ ದಿ ಲಂಚ್. ಸೊ ಆಫ್ಟರ್ ದಿ ಲಂಚ್ ಡಿ ಕೆ ಶಿವಕುಮಾರ್ ಅವ್ರ ಇನ್ನಿಂಗ್ಸ್ ಆರಂಭ ಆಗುತ್ತೆ. ಈಗಾಗಲೇ ಸಿದ್ದರಾಮಯ್ಯನವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದಾರೆ, ಒಂದು ಸೆಂಚುರಿ ಹೊಡೆದು ಬಂದಿದ್ದಾರೆ. ಈಗ ಶುರುವಾಗೋದು ಡಿ ಕೆ ಶಿವಕುಮಾರ್ ಅವ್ರ ಬ್ಯಾಟಿಂಗ್. ಡಿ ಕೆ ಶಿವಕುಮಾರ್ ಅವರ ಬ್ಯಾಟಿಂಗಲ್ಲಿ ಎಷ್ಟು 6 ಎಷ್ಟು 4 ಬಾರಿಸ್ತಾರೆ ಹೈಕಮಾಂಡ್ ಮುಂದೆ ಅನ್ನೋದು, ಅವ್ರ ಸ್ಕೋರ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಮೇಲೆ ನಾಯಕತ್ವ ಬದಲಾವಣೆ ವಿಚಾರ ನಿರ್ಧಾರ ಆಗಬಹುದು. ಸೊ ಲೆಟ್ ಅಸ್ ವೇಟ್ ಫಾರ್ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್. ಇನ್ನು ಕಾಂಗ್ರೆಸ್ ನಾಯಕತ್ವದ ಕ್ಲೈಮ್ಯಾಕ್ಸ್ನಲ್ಲಿ ರೋಚಕ ಅಪ್ಡೇಟ್ ಇವತ್ತೇ ಬಗೆಹರಿಯೋದಿಲ್ಲ, ಆಲ್ರೆಡಿ ಹೇಳಿದ್ದೀವಿ. ಸೊ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಹೈಕಮಾಂಡ್. ಸಂಜೆ ಮತ್ತೆ ಒಂದು ಮೀಟಿಂಗ್ ಇದೆ ಅಂತೆ ಸಿದ್ದರಾಮಯ್ಯನವ್ರ ಜೊತೆಗೆ ರಾಹುಲ್ ಗಾಂಧಿ ಅವರದ್ದು. ಹೀಗಾಗಿ ಇವತ್ತು ಕ್ಲೈಮ್ಯಾಕ್ಸ್ ಯಾವುದೇ ರೀತಿಯಾದಂತಹ ತೆರೆ ಬೀಳೋದಿಲ್ಲ. ಆ್ಯಂಡ್ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಮೀಟಿಂಗ್ ಬಾಕಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ವಾದ ಏನಿರ್ಬೋದು ಅನ್ನೋದನ್ನು ತಿಳ್ಕೊಂಡ್ಮೇಲೆ ಇದ್ರ ಬಗ್ಗೆ ಒಂದು ಡಿಸಿಷನ್ಗೆ ಅರೈವ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಪರ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಆರಂಭಿಸಿದ್ದಾರೆ. ಡಿ ಕೆ ಶಿವ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಯಾರು ಹೋಗಿದಾರಪ್ಪ? ಈಡಿಗರ ಸ್ವಾಮೀಜಿ ಪ್ರಣವಾನಂದ ಸ್ವಾಮೀಜಿಗಳು 10ಕ್ಕೂ ಹೆಚ್ಚು ಶ್ರೀಗಳು ದೆಹಲಿಗೆ ದೌಡಾಯಿಸಿದ್ದಾರಂತೆ. ಏನು ಮಾಡ್ತಾರೆ ಅವ್ರು ದೆಹಲಿಗೆ ಹೋಗಿ ಪ್ರಣವಾನಂದ ಶ್ರೀಗಳು? ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾರಂತೆ. ರಾಜ್ಯದಲ್ಲಿ ಸಿಎಂ ಫೈಟ್ ಮತ್ತಷ್ಟು ತಾರಕಕ್ಕೇರಿದೆ. ಇವತ್ತು ಹೈಕಮಾಂಡ್ ನಾಯಕರು ಕೂಡ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕನ್ನುವಂತಹ ಕೂಗೆದ್ದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಣವಾನಂದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಶ್ರೀಗಳ, ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಒಂದ್ ಕಡೆ, ಅವರಿಗೆ ಒಂದು ಸಿಎಂ ಅವಕಾಶ ಸಿಗಬೇಕು ಅನ್ನುವಂತಹ ಕೂಗಿದೆ. ನೋಡಿ, ಈ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಖಂಡರು ಯಾರೂ ಇಲ್ಲದ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮಾತನ್ನೇ ಶಿರಸಾವಹಿಸಿ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡು 2023ನೇ ಇಸ್ವಿಯಲ್ಲಿ ಸಂಘಟನೆಯಲ್ಲಿ ತನ್ನ ಹಣ, ತನ್ನ ಆರೋಗ್ಯ ಎಲ್ಲವನ್ನೆಯೂ ಕೂಡ ಸಮಯ ಎಲ್ಲವನ್ನೇ ಕೊಟ್ಟು ಪಕ್ಷವನ್ನೇ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ವ್ಯಕ್ತಿ ಯಾರು? ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಅವರ ಜೊತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಪ್ರಭಾವ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ಅವರು ದುಡಿದಿದ್ದಾರೆ. ಆ ದುಡಿದಕ್ಕೆ ಕೂಲಿ ಕೊಡಬೇಕು.
ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದೆ ಎಂದು ಒಂದೇ ಕಾರಣಕ್ಕೋಸ್ಕರ ಅವರನ್ನ ಶತಾಯಿಸ್ತಾ ಇರುವುದು ಸರಿಯಿಲ್ಲ. ಹೈಕಮಾಂಡ್ ಹಲವಾರು ಡೇಟ್ಗಳನ್ನ ಚೇಂಜ್ ಮಾಡಿಕೊಂಡು ಬಂದಿದೆ. ನ್ಯೂ ಇಯರ್ ಆಗಲಿ, ಯುಗಾದಿ ಆಗಲಿ, ಪಂಚರಾಜ್ಯದ ಚುನಾವಣೆ ಆಗಲಿ, ಎಲ್ಲ ಅದು ಏನಾಯಿತು ಚೇಂಜ್ ಮಾಡಿಕೊಂಡು ಬಂದರು. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು 21-30 ಜನ ಸ್ವಾಮೀಜಿಗಳು ಭೇಟಿಯಾಗಿ ನಮ್ಮ ಬೆಂಬಲವನ್ನು ಸೂಚಿಸಿದ್ದೇವೆ. ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ಬೆನಿಫಿಷರಿಗಳಾಗಿ ಕೇವಲ ಒಬ್ಬರು ಇಬ್ಬರು ಅಲ್ಲ, ಎಲ್ಲರೂ ಮುಂದೆ ನಾಯಕರುಗಳಾಗಿ ಬರಬೇಕು. ಅದಕ್ಕೋಸ್ಕರ ನಾವು ಒಂದು ವೇಳೆ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ಬೇಡಿಕೆ ಏನು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಆದರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಕೂಡ ಹೈಕಮಾಂಡ್ ಏನಾದರೂ ಘೋಷಣೆ ಮಾಡಿದ್ರೆ ನಮ್ದೇನು ವಿರೋಧ ಇಲ್ಲ. ಇದಿಷ್ಟು ಪ್ರಣವಂದ ಶ್ರೀಗಳ ಮಾತು. ಏನು ಇವತ್ತು ದೆಹಲಿ ಪ್ರಯಾಣವನ್ನು ನಾವು ಕೈಗೊಳ್ತೀವಿ, ಹೈಕಮಾಂಡ್ ನಾಯಕರಿಗೆ ಒಂದು ಒತ್ತಡ ಇರುವಂತಹ ಕೆಲಸವನ್ನ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಅವರು ಪಕ್ಷಕ್ಕೆ ನಿಷ್ಠರಾಗಿ ಕೆಲಸವನ್ನ ಮಾಡಿದ್ರೆ ಅವರಿಗೆ ಕೂಲಿ ಕೊಡುವ ಕೆಲಸವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಅಲ್ಲ, ಈ ಸ್ವಾಮೀಜಿಗಳಿಗೆ ಏನು ಇಂಟ್ರೆಸ್ಟ್ ಅಂತೀನಿ? ನಮ್ಮ ಬೆಂಬಲ ಇದೇನು? ನೀವೇನು ಶಾಸಕರ ಬೆಂಬಲ ಕೊಡೋಕ್ಕೆ? ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂದರೆ ಅವ್ರಿಗೆ ಶಾಸಕರ ಬೆಂಬಲ ಬೇಕು. ಒಂದು ಗುಪ್ತ ಮತದಾನ ಮಾಡಿದ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರ ಬೆಂಬಲ ಸಿಕ್ಕರೆ ಡೆಫಿನೆಟ್ಲಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ನಮ್ಮ ಬೆಂಬಲ ಇದೆ ಅಂತ ಸ್ವಾಮೀಜಿಗಳು ನ್ಯೂ ದೆಹಲಿಗೆ ಹೋಗಿ ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸೋದು ನಿಮ್ಗೇನು ಇಂಟ್ರೆಸ್ಟು ಅಂತ? ಸ್ವಾಮಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಡಿಸೈಡ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತಾ? ಐ ಡೋಂಟ್ ನೋ, ನನಗೆ ಅರ್ಥ ಆಗದೆ ಇರೋ ವಿಚಾರ ಇದು. ಇರಲಿ, ಬಟ್ ಒಂದಂತೂ ಸತ್ಯ, ಮೂರನೇ ಅವರಿಗೆ ಇದರಲ್ಲಿ ಯಾವ ಚಾನ್ಸು ಇಲ್ಲ. ಇಟ್ಸ್ ಬಿಟ್ವೀನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು. ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಆಗಿದೆ ಹೈಕಮಾಂಡ್ ಮುಂದೆ, ಈಗ ಡಿ ಕೆ ಶಿವಕುಮಾರ್ ಅವ್ರ ಬ್ಯಾಟಿಂಗ್ ಬಾಕಿ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗಿಂತ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರಾ ಅಥವಾ ಸಿದ್ದರಾಮಯ್ಯನವ್ರಿಗಿಂತ ಕಳಪೆ ಸ್ಕೋರ್ ಮಾಡ್ತಾರಾ ಗೊತ್ತಿಲ್ಲ. ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ.